ಪುಟಾಣಿಗಳಿಗೆ, ವಿದ್ಯಾರ್ಥಿಗಳಿಗೆ, ಗೌರವಾನ್ವಿತ ಪೋಷಕರಿಗೆ ನಾನು ಮಾಡುವ ಹೃದಯಸ್ಪರ್ಶಿ ನಮಸ್ಕಾರಗಳು. ನಮ್ಮ ನಿಮ್ಮ ಮನೆಯಲ್ಲಿರುವ ಮಕ್ಕಳು ನಮ್ಮ ನಿಮ್ಮ ಸ್ಟಾರ್ಗಳು, ನಕ್ಷತ್ರಗಳು. ಭವಿಷ್ಯದಲ್ಲಿ ಅವರು ಉತ್ತಮವಾದಂತಹ ಒಂದು ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಅವರು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅನ್ನೋದನ್ನ ಪ್ರತಿಯೊಬ್ಬ ಪೋಷಕರು ಕೂಡ ಬಯಸ್ತಾರೆ. ಬಾಲ್ಯದಲ್ಲಿಯೇ ನಾವು ಅವರಲ್ಲಿ ಬೇರೆ ಬೇರೆ ಹೊಸತನವನ್ನ, ಬೇರೆ ಬೇರೆ ರೀತಿಯ ಒಂದು ಕೌಶಲ್ಯವನ್ನ, ಸಾಮರ್ಥ್ಯವನ್ನ ಬೆಳೆಸಿದಾಗ, ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಮುಂದೊಂದಿನ ಖಂಡಿತ ಉತ್ತಮ ತಲೆಮಾರು ಆಗೋದ್ರಲ್ಲಿಯೇ ಎರಡು ಮಾತಿಲ್ಲ ಅಂತ ಹೇಳುತ್ತಾ, ಇವತ್ತು ಅತ್ಯಂತ ಸುಲಭವಾದ ಒಂದು ಚಟುವಟಿಕೆಯೊಂದಿಗೆ ಒಂದು ಕರಕುಶಲ ಕೌಶಲ್ಯವನ್ನ ಮಕ್ಕಳಲ್ಲಿ ಬೆಳೆಸುವುದು ಹೇಗೆ ಅನ್ನೋ ಒಂದು ಚಟುವಟಿಕೆ ಬಂದಿದ್ದೇನೆ ನೋಡಿ. ಒಂದು ಪೇಪರ್ ನ ಹಿಡಿದುಕೊಂಡು ಹೀಗೆ ಆ ಪೇಪರ್ ನ ಫೋಲ್ಡ್ ಮಾಡಿ ಅದನ್ನ 4 ತರದಲ್ಲಿ ಮಡಚಿದಾಗ ನೋಡಿ, ಹೀಗೆ ಈ ತರದಲ್ಲಿ ಮಡಚಿದಾಗ ಹೀಗೆ ಅದನ್ನ 4 ತರ ನೀವು ಮಡಚಬೇಕಾಗ್ತದೆ. ಸರಿ, ಹೀಗೆ ಮಕ್ಕಳಲ್ಲಿ ಇದನ್ನ ಮಾಡ್ಲಿಕ್ಕೆ ನೀವು ಮೊದಲು ಅವರಿಗೆ ಮಾಡಿ ತೋರಿಸಬೇಕು. ಹೀಗೆ ಅವರಿಗೆ ಮಾಡ್ಲಿಕ್ಕೆ ಹೇಳಿದಾಗ ಅವರಿಗೆ ಏನೋ ಆಗ್ತಿದೆ ಅಲ್ಲಿ ಅನ್ನುವಂತ ಒಂದು ಕುತೂಹಲ ಅವರಲ್ಲಿ ಉಂಟಾಗ್ತದೆ. ಹೀಗೆ ಅದನ್ನ 4-5 ಸಾರಿ ಫೋಲ್ಡ್ ಮಾಡ್ಲಿಕ್ಕೆ ಹೇಳಬೇಕು. ಇದನ್ನೇ ಅವರಿಗೆ ಮಾಡಿ ತೋರಿಸಬೇಕು, ಇಲ್ಲದೆ ಆಗೋದಿಲ್ಲ. ಹೀಗೆ ಮಾಡಿದಾಗ ನೋಡಿ, ಈ ಪೇಪರ್ ನಲ್ಲಿ ಅವರಿಗೆ ಒಂದು ದೋಣಿಯಾಗಿ ಒಂದು ಬೋಟ್, ಚಿಕ್ಕ ಬೋಟ್ ಆಗಿ ರಚನೆ ಆಗ್ತದೆ. ಈ ತರದಲ್ಲಿಯೇ ಅವರಿಗೆ ಪೇಪರ್ ನಲ್ಲಿ ಬೋಟ್ ಇರ್ಬೋದು, ಬೊಂಬೆ ತಯಾರು ಮಾಡೋದಿರ್ಬೋದು, ಬುಟ್ಟಿ ತಯಾರು ಮಾಡೋದಿರ್ಬೋದು. ಅದರಂತೆಯೇ ಇದು ಕೇವಲ ಸಣ್ಣ ಪುಟ್ಟ ಒಂದು ಚಟುವಟಿಕೆ ಆಯಿತು. ಇದರಂತೆ ಅವರು ಸಮಾಜಕ್ಕೆ ಯೂಸ್ ಆಗುವಂತಹ ಬೇರೆ ಬೇರೆ ಒಂದು ಉತ್ಪಾದನೆಯನ್ನ ಅವರ ಕೈ ಚಳಕದಿಂದ, ಅವರಲ್ಲಿರುವ ಸೂಕ್ತ ಪ್ರತಿಭೆಯಿಂದ ಅದನ್ನ ತಯಾರು ಮಾಡುವಂತಹ ಸಾಮರ್ಥ್ಯ ಈ ಚಟುವಟಿಕೆಯಿಂದ ಆರಂಭ ಆಗ್ತದೆ. ಉತ್ತಮ ಆರಂಭವು ಅರ್ಧ ಕೆಲಸ ಮುಗಿದಂತೆ ಅಂತೇಳಿ ಅವರನ್ನ ನೀವು ಆರಂಭ ಮಾಡಿ ಈ ತರ ಚಟುವಟಿಕೆ ಮೂಲಕ ಖಂಡಿತ ಅವರೊಂದಿನ ಮುಂದೆ ಒಬ್ಬ ಉತ್ತಮ ತಲೆಮಾರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ನಿರ್ಮಾಣ ಖಂಡಿತ ಆಗೇ ಆಗ್ತಾರೆ. ನೋಡಿ, ಇಂತಹ ಚಟುವಟಿಕೆಯನ್ನು ಮಾಡೋದ್ರಿಂದ ಅವರಲ್ಲಿ ಕರಕುಶಲ ಕೌಶಲ್ಯ ಇಂಪ್ರೂವ್ ಆಗ್ತದೆ. ಎರಡನೇದಾಗಿ ಇಂಥ ಚಟುವಟಿಕೆಯನ್ನು ಮಾಡ್ತಾ ಅವರಲ್ಲಿ ಹೊಸತನ ಬೆಳೀತದೆ. ಹೊಸತನವನ್ನ ಬೆಳೆದ್ರಿಂದ ಅವರು ಹೊಸ ವಸ್ತುಗಳ ಇಲ್ಲಿಯವರೆಗೆ ಯಾರೂ ಕೂಡ ಪತ್ತೆ ಹಚ್ಚಲಾಗದ, ಸಂಶೋಧನೆ ಮಾಡಲಾಗದ ವಸ್ತುಗಳನ್ನು ಅವರಿಗೆ ಸಂಶೋಧನೆ ಮಾಡುವಂತ ಶಕ್ತಿ ಅವರಲ್ಲಿ ಬೆಳೆತದೆ, ಸ್ಫೂರ್ತಿ ಸಿಗ್ತದೆ. ನಂತರ ಸ್ಥಳೀಯ ಸಂಪನ್ಮೂಲಗಳ ಬಳಕೆಯಾಗ್ತದೆ. ಹಳ್ಳಿ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಅಲ್ಲಿ ಸಿಗುವಂತ ಕೆಲವು ಸ್ಥಳೀಯ ಸಂಪನ್ಮೂಲ ವೇಸ್ಟ್ ಆಗ್ತಿದೆ. ಅಂತ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಆಗ್ತಿದೆ. ಕಸದಿಂದ ರಸ ಅನ್ನೋದನ್ನ ಅವರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸ್ವಂತ ಉದ್ಯೋಗ, ಇಂಥ ಬೇರೆ ಕರಕುಶಲ ಕಲೆಗಳನ್ನ ಅಥವಾ ಸಮಾಜಕ್ಕೆ ಬೇಕಾಗುವಂತ ಉತ್ಪಾದಕ ಚಟುವಟಿಕೆಯನ್ನು ಮಾಡಿದಾಗ ಅವರಿಗೆ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಅವರು ಸಾಧ್ಯ ಆಗ್ತದೆ. ಕೈತುಂಬ ಸಂಪಾದನೆ ಮಾಡ್ಲಿಕ್ಕೆ ಕೂಡ ಮುಂದೊಂದಿನ ಸಾಧ್ಯ ಆಗ್ತದೆ. ಇಂಥ ಚಟುವಟಿಕೆಯನ್ನು ಮಾಡಿದಾಗ ಬಾಲ್ಯದಲ್ಲಿ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆದಿದೆ. ಇನ್ನು ಹಲವಾರು ತರಹದಲ್ಲಿ ಅವರಲ್ಲಿ ಕೌಶಲ್ಯ, ಸಾಮರ್ಥ್ಯ ಬೆಳಲಿಕ್ಕೆ ಸಾಧ್ಯ ಆಗ್ತಿದೆ. ಮುಂದೊಂದಿನ ಅವನು ಸಮಾಜಕ್ಕೆ, ದೇಶಕ್ಕೆ ಉತ್ತಮ ಆಸ್ತಿ ಆಗ್ತಾನೆ, ಉತ್ತಮ ಮಾನವ ಸಂಪನ್ಮೂಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇಂಥ ಚಟುವಟಿಕೆಯನ್ನು ಕೊಟ್ಟಾಗ, ಈ ತರ ದೋಣಿಯನ್ನು ಮಾಡಿದಾಗ ಮಗುವಿನಲ್ಲಿ ನಗು ಬರ್ತದೆ. ನಾನು ಸಾಧಿಸಿ ಬಿಟ್ಟೆ, ಐ ಕ್ಯಾನ್ ಡೂ ಇಟ್ ಅಂತ ಅದು ಮಗುವಿನ ಆ ಭಾವನೆ ಬರ್ತದೆ. ನಕ್ಷತ್ರಗಳು ಅರಳುತ್ತವೆ, ನಗುತ್ತವೆ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆ ಮುಗಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶುಭವಾಗಲಿ. ಆಲ್ ದಿ ಬೆಸ್ಟ್.